ಸ್ಯಾಂಕಿ ಕೆರೆಗೆ ಬಿದ್ದು ವಿದ್ಯಾರ್ಥಿನಿ ಆತ್ಮಹತ್ಯೆ. ಕೆರೆಗೆ ಬಿದ್ದು ವಿದ್ಯಾರ್ಥಿನಿ ತೇಜು 23 ವರ್ಷ ಸೂಸೈಡ್ ಮಾಡಿಕೊಂಡಿದ್ದಾರೆ. ಸದಾಶಿವನಗರ ಠಾಣಾ ವ್ಯಾಪ್ತಿಯ ಸ್ಯಾಂಕಿ ಕೆರೆಗೆ ಬಿದ್ದು ವಿದ್ಯಾರ್ಥಿನಿ ಆತ್ಮಹತ್ಯೆ. ಕೆರೆಗೆ ಬಿದ್ದು ವಿದ್ಯಾರ್ಥಿನಿ ತೇಜು ಸೂಸೈಡ್ ಮಾಡಿಕೊಂಡಿದ್ದಾರೆ. ಸದಾಶಿವನಗರ ಠಾಣಾ ವ್ಯಾಪ್ತಿಯ ಸ್ಯಾಂಕಿ ಕೆರೆ ಚಿಕ್ಕಬಾಣಾವರದಲ್ಲಿ ವಾಸವಿದ್ದ ವಿದ್ಯಾರ್ಥಿನಿ ಯುವತಿ ಪೋಷಕರಿಗೆ ಪೊಲೀಸರಿಂದ ಮಾಹಿತಿ. ನಿನ್ನೆ ಬಾಯ್ ಫ್ರೆಂಡ್ಗೆ ಮೆಸೇಜ್ ಮಾಡಿದ್ದ ತೇಜು, ಸಾಯೋದಾಗಿ ಮೆಸೇಜ್ ಮಾಡಿದ್ದ ಯುವತಿ, ಆ ಮೆಸೇಜ್ ಯುವತಿ ತಾಯಿಗೆ ಕಳುಹಿಸಿದ್ದ ಪ್ರಿಯಕರ. ತೇಜು ತಂದೆ ತಾಯಿಗೆ ವಿಚ್ಛೇದನವಾಗಿತ್ತು. ಮೆಟ್ರೋದಲ್ಲಿ ಕೆಲಸ ಮಾಡ್ತಿದ್ದ ತೇಜು ತಾಯಿ ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಯಾಂಕಿ ಕೆರೆಗೆ ಬಿದ್ದು ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಸದಾಶಿವನಗರ ಠಾಣಾ ವ್ಯಾಪ್ತಿಯ ಸ್ಯಾಂಕಿ ಕೆರೆ. ಇನ್ನು ವಿದ್ಯಾರ್ಥಿನಿ ತೇಜುಗೆ ಕೇವಲ 23 ವರ್ಷ. ಸೂಸೈಡ್ ಮಾಡಿಕೊಂಡಿದ್ದಾರೆ. ಚಿಕ್ಕಬಾಣಾವರದಲ್ಲಿ ವಿದ್ಯಾರ್ಥಿನಿ ವಾಸವಿದ್ರಂತೆ. ಅವರ ತಂದೆ ತಾಯಿಗೆ ವಿಚ್ಛೇದನ ಕೂಡ ಆಗಿತ್ತಂತೆ. ಮೆಟ್ರೋದಲ್ಲಿ ಅವರ ತಾಯಿ ಕೆಲಸ ಕೂಡ ಮಾಡ್ತಾ ಇದ್ರು ಎಂಬ ಪ್ರಾಥಮಿಕ ವರದಿ ಈಗ ಲಭ್ಯ ಆಗಿದೆ. ಇನ್ನು ನಿನ್ನೆ ಬಾಯ್ ಫ್ರೆಂಡ್ಗೂ ಕೂಡ ತೇಜು ಮೆಸೇಜ್ ಮಾಡಿದ್ಲಂತೆ. ನಾನು ಸಾಯ್ತೀನಿ ಅಂತ ಮೆಸೇಜನ್ನು ಮಾಡಿದ್ಲಂತೆ ತೇಜು. ಈ ಒಂದು ಮೆಸೇಜನ್ನು ತೇಜು ಪ್ರಿಯಕರ ಈಕೆಯ ತಾಯಿಗೆ ಕಳುಹಿಸಿದ್ರಂತೆ. ಈ ರೀತಿಯಾಗಿ ನಿಮ್ಮ ಮಗಳು ಮೆಸೇಜ್ ಮಾಡಿದ್ದಾಳೆ ಅಂತ ಆ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ನಂತೆ. ಮೆಟ್ರೋದಲ್ಲಿ ತಾಯಿ ಕೆಲಸವನ್ನು ಮಾಡ್ತಾ ಇದ್ರು. ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರಾಥಮಿಕ ವರದಿಯನ್ನು ಸಂಗ್ರಹ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಸಮಸ್ಯೆ ಆಗಿತ್ತು, ಯಾಕೆ ಸುಸೈಡ್ ಮಾಡಿಕೊಂಡ್ರು, ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಆರಂಭ ಮಾಡ್ತಾರೆ. ಕೇವಲ ಈಕೆಗೆ 23 ವರ್ಷ. ಈ ಒಂದು 23 ವರ್ಷಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತಂದರೆ ಅಂಥದ್ದು ಏನಾಯಿತು ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಬಾಯ್ ಫ್ರೆಂಡ್ ಜೊತೆ ಏನಾದರೂ ಜಗಳ ಆಗಿತ್ತಾ, ಅಥವಾ ತಾಯಿ ಜೊತೆ ಮನಸ್ತಾಪ ಆಗಿತ್ತಾ, ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿತ್ತಾ, ಕಾಲೇಜಲ್ಲಿ ಏನಾದರೂ ಸಮಸ್ಯೆ ಆಯಿತಾ, ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನು ಪೊಲೀಸರು ಸದ್ಯಕ್ಕೆ ಶುರು ಮಾಡ್ತಾರೆ. ಇನ್ನು ಸದಾಶಿವನಗರ ಪೊಲೀಸರು ಸ್ಥಳಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಭೇಟಿಯನ್ನು ಕೊಟ್ಟು ತಂದೆ ತಾಯಿಗೂ ಕೂಡ ಒಂದು ಮೆಸೇಜನ್ನು ರವಾನೆ ಮಾಡಿದರು. ಬಹಳ ಪ್ರಮುಖವಾಗಿ ಯುವತಿ ಪೋಷಕರಿಗೆ ಮಾಹಿತಿ ಪೊಲೀಸರು ರವಾನೆ ಮಾಡಿದ್ದಾರೆ. ನೆನ್ನೆ ಬಾಯ್ ಫ್ರೆಂಡ್ಗೆ ತೇಜು ಮೆಸೇಜ್ ಮಾಡಿದ್ಲಂತೆ. ನಾನು ಸಾಯ್ತೀನಿ ಅನ್ನೋ ಮೆಸೇಜನ್ನು ಮಾಡಿದ್ಲು ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಹಾಗಾಗಿ ಬಾಯ್ ಫ್ರೆಂಡ್ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾರೆ. ಏನಾದರೂ ಗಲಾಟೆ ಆಗಿತ್ತಾ, ಅಥವಾ ಆತ ಏನಾದರೂ ಹೇಳಿದ್ನಾ, ಏನೆಲ್ಲ ಸಮಸ್ಯೆ ಏನಾದರೂ ಆಗಿತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಚಾರಣೆಯನ್ನು ಪೊಲೀಸರು ಮಾಡ್ತಾರೆ. ನಿಜಕ್ಕೂ ಕೂಡ 23-24 ವರ್ಷ ಅಂದರೆ ಎಷ್ಟು ಚಿಕ್ಕ ವಯಸ್ಸು. ಪ್ರಪಂಚ ಇನ್ನೂ ಕೂಡ ದೊಡ್ಡದಿದೆ. ಆದರೆ ಇತ್ತೀಚಿನ ಯುವ ಪೀಳಿಗೆಯವರು ಒಂದು ಆತುರದಿಂದ ತೆಗೆದುಕೊಳ್ಳುವಂಥ ನಿರ್ಧಾರ ಅವರ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ಒಮ್ಮೆಯೂ ಯೋಚನೆಯೇ ಮಾಡೋದಿಲ್ವಾ ಅಂತ. ಕೇವಲ 23 ವರ್ಷ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳುವಂತಹ ಸಮಸ್ಯೆಗಳಿರುತ್ತೆ. ಆ ಒಂದು ಸಮಸ್ಯೆಗೆ ಹೆದರಿ ತಮ್ಮ ಜೀವವನ್ನೇ ಬಲಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇಷ್ಟರ ಮಟ್ಟಿಗೆ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳಾಯಿತು, ಅಥವಾ ಒಂದು ಪ್ರಾಣ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಯಾರಿಗೂ ಕೂಡ ಸಮಸ್ಯೆಗಳಾಗಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇರುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ತಂದೆ ತಾಯಿಗೆ ನೋವು ಕೊಡೋದು ಎಷ್ಟು ಸರಿ? ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಸ್ಯಾಂಕಿ ಕೆರೆಗೆ ಬಿದ್ದು ವಿದ್ಯಾರ್ಥಿನಿ ತೇಜು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಯಾವ ಆಯಾಮದಲ್ಲಿ ತನಿಖೆನ ಮಾಡ್ತಾ ಇದ್ದಾರೆ? ಪ್ರಾಥಮಿಕ ವರದಿ ಸದ್ಯಕ್ಕೆ ಪೊಲೀಸರ ಕೈ ಸೇರಿದ್ಯಾ, ಹೇಗೆ? ಸಾಹಿತ್ಯ ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಯುವತಿಯೊಬ್ಬರ ಒಂದು ಮೃತದೇಹ ಪತ್ತೆಯಾಗಿರುವ ಘಟನೆ ಆತಂಕಕ್ಕೆ ಕೂಡ ಕಾರಣವಾಗಿದೆ. ಮೃತದೇಹ ಮೃತಪಟ್ಟಿರ್ತಕ್ಕಂಥ ಯುವತಿ 20 ವರ್ಷದ ತೇಜು ಎಂದು ಕೂಡ ಈಗಾಗಲೇ ಗುರುತಿಸಲಾಗಿತ್ತು. ಇನ್ನು ಚಿಕ್ಕಬಾಣಾವರ ಭಾಗದ ವಾಸವಾಗಿದ್ದ ವಿದ್ಯಾರ್ಥಿಗಳು ಅಂದ್ರೆ ಈ ಮೇಲ್ನೋಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಶಕ್ತಿ ಕೂಡ ಈಗಾಗಲೇ ವ್ಯಕ್ತವಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ತೇಜು ರಾತ್ರಿ ವೇಳೆ ಒಬ್ಬಳೇ ಕೂಡ ಸ್ಯಾಂಕಿ ಕೆರೆಗೆ ಹೋಗ್ತಾ ಇದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ. ಇನ್ನು ರಾತ್ರಿಯ ಸಂದರ್ಭದಲ್ಲಿ ತೇಜು ಈ ಒಂದು ಸ್ಯಾಂಕಿ ಕೆರೆಗೆ ಹೋಗ್ತಾ ಇದ್ರು ಎಂಬ ಪ್ರಾಥಮಿಕ ವರದಿ ಕೂಡ ಸಿಕ್ಕಿದೆ.
ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಸಾಯೋದಾಗಿ ಯುವತಿ ಮೆಸೇಜ್ ಕೂಡ ಮಾಡಿದ್ಲು ಎಂಬ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬಂದಿದೆ.